ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. BRB ಸಿನಿಮಾದ ಬಗ್ಗೆ ಮಾತಾಡಿ ತುಂಬ ದಿನಗಳಾಗಿತ್ತು. ಅಷ್ಟೇ ಅಲ್ಲದೆ ರೀಸೆಂಟಾಗಿ ಒಂದು ತಮಿಳ್ ಖಾಸಗಿ ಒಂದು ಚಾನಲ್ನಲ್ಲಿ ಸುದೀಪ್ ಸರ್ ಅವರ ಒಂದು ಇಂಟರ್ವ್ಯೂ ಕೂಡ ಒಂದು ತುಂಬ ವೈರಲ್ ಆಗ್ತಾ ಇದೆ. ಅದರಲ್ಲಿ ಅವರ ಒಂದು ಲುಕ್ಕು ಕೂಡ ತುಂಬ ಒಂದು ಚರ್ಚೆಗೆ ಆಲ್ಮೋಸ್ಟ್ ಈಗೆಲ್ಲ ಕಡೆಯೂ ಹರಿದಾಡ್ತಾ ಇದೆ. ಯಾವ ಸಿನಿಮಾದಿರ್ಬೋದು, ಏನು ಕತೆ ಈ ಒಂದು ನ್ಯೂ ಲುಕ್ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. BRB ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇ ಕಿಚ್ಚ 47 ಸಿನಿಮಾ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತೀವಿ. ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಕಿಚ್ಚ ಸುದೀಪ್ ಸರ್ ಅವರ ಅಪ್ಕಮಿಂಗ್ ಸಿನಿಮಾ ಈಗ ಎಲ್ಲರೂ ಗೊತ್ತಿರೋ ಹಾಗೆ ಬಿಲ್ಲಾ ರಂಗ ಭಾಷಾ ಒಂದು ಕಡೆ ಆ್ಯಂಡ್ ಕಿಚ್ಚ 47 ಒಂದು ಕಡೆ. ಸೊ ಎರಡೂ ಸಿನಿಮಾಗಳಿಗೆ ಈಗ ಅಪ್ಕಮಿಂಗ್ ವೇಟಿಂಗಲ್ಲಿರುವಂಥದ್ದು. ಎರಡೂ ಸಿನಿಮಾಗಳ ಅಪ್ಡೇಟ್ ಏನು, ರೀಸೆಂಟ್ ಅಪ್ಡೇಟ್ ಅಂತ ಎಲ್ಲರೂ ಕೂಡ ಕಾಮೆಂಟಲ್ಲಿ ಕಾಮೆಂಟ್ ಮಾಡ್ತಾ ಇರ್ತೀರ. ಬಟ್ ಅಫಿಷಿಯಲ್ ಆಗಿ ಯಾವುದೇ ಕೂಡ ಅಪ್ಡೇಟ್ಗಳು ಇಲ್ಲ ಈ ಒಂದು ಸಿನಿಮಾಗಳಿಂದ. ಬಟ್ ಆದರೂ ಕೂಡ ಒಂದು ಹೇಳಬೇಕು ಅಂತಂದರೆ, ಸೊ ಶೂಟಿಂಗ್ ಪ್ರೋಸೆಸ್ ಒಂದು ಬಿಗಿನಿಂಗ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಲೇಟೆಸ್ಟಾಗಿ ಸುದೀಪ್ ಸರ್ ಅವರ ಒಂದು ಇಂಟರ್ವ್ಯೂ ಏನಿದೆ, ತಮಿಳಲ್ಲಿ ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಸೊ ಈ ಒಂದು ಇಂಟರ್ವ್ಯೂವಲ್ಲೂ ಕೂಡ ಒಂದು ನ್ಯೂ ಹೇರ್ ಸ್ಟೈಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನೆವರ್ ಬಿಫೋರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಕಿಚ್ಚ ಸುದೀಪ್ ಸರ್ನ ಈ ಒಂದು ಗೆಟಪ್ಪಲ್ಲಿ, ಈ ಒಂದು ಸ್ಟೈಲಲ್ಲಿ ನಾವು ಯಾವತ್ತೂ ನೋಡಿಲ್ಲ. ಸೊ ರಿಂಕಲ್ ಹೇರ್ಸನ್ನು ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಡಿಫ್ರೆಂಟ್ ಅನ್ನೋಕ್ಕಿಂತ ತುಂಬಾ ಚೇಂಜ್ ಕಾಣ್ತಾ ಇದ್ದಾರೆ ಕಿಚ್ಚ ಸುದೀಪ್ ಸರ್ ಇದರಲ್ಲಿ. ಅಂದರೆ ಲೈಕ್ ಯಾವ ರೀತಿ ಅಂದರೆ, ನಾನು ಆಗಲೇ ಹೇಳಿದಾಗೆ ನೆವರ್ ಬಿಫೋರ್ ಅಂತ ನಾವು ಯಾವತ್ತೂ ಕೂಡ ಅವ್ರು ನೋಡೇ ಇಲ್ಲ ಆ ರೀತಿಲಿ. ತುಂಬ ಒಂದು ರೀತಿಲಿ ಬೇರೆ ಡಿಫ್ರೆಂಟ್ ಟೈಪಲ್ಲಿ ಕಾಣ್ತಾ ಇದ್ದಾರೆ. ಸೊ ಕಿಚ್ಚ 47ಗೆ ಆ ಒಂದು ಗೆಟಪ್ ಹಾಕಿದ್ದಾರೆ ಅಥವಾ ಬಿಲ್ಲಾರಂಗ ಭಾಷಾದ ಗೆಟಪ್ಪ ಅನ್ನುವಂಥದ್ದು ಸದ್ಯಕ್ಕೆ ಈಗ ಅದನ್ನು ಕೂಡ ಚರ್ಚೆ ಆಗ್ತಿರುವಂಥದ್ದು. ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾರೆ. ಕೆಲವೊಬ್ಬರು ಕಿಚ್ಚ 47 ಅಂತ ಹಾಕ್ತಿದ್ದಾರೆ, ಕೆಲವರು ಬಿಲ್ಲಾರಂಗ ಭಾಷಾ ಅಂತ ಹಾಕ್ತಾ ಇದ್ದಾರೆ. ಸೊ ಎರಡರಲ್ಲಿ ಯಾವುದಿರ್ಬೋದು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ಓವರ್ ಆಲ್ ಬಿಲ್ಲಾರಂಗ ಭಾಷಾ ಸಿನಿಮಾದ ಬಗ್ಗೆ ಮಾತಾಡೋದಾಯಿತು ಅಂದರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಬಿಲ್ಲಾರಂಗ ಭಾಷಾ ಸಿನಿಮಾ ಆಲ್ಮೋಸ್ಟ್ ಒಂದು ಸೆಟ್ಟಲ್ಲಿ ಆಗುವಂಥ ಒಂದು ಸಿನಿಮಾ. ಅಂದರೆ ಲೈಕ್ ಎಲ್ಲ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಕ್ಯಾಮ್ರಾಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆಮೇಲೆ VFX ಇವನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಿರುವಂಥ ಸಿನಿಮಾ. ಬಹುಶಃ ಆ ಸಿನಿಮಾ ಪ್ರೋಸೆಸ್ ಒಂದು ಕಡೆ ಹೋಗ್ತಾ ಇದೆ. ಬಟ್ ಕಿಚ್ಚ 47ನ ಒಂದು ಪ್ರೋಸೆಸ್ ಇನ್ನೊಂದು ಕಡೆ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಆದಷ್ಟು ಬೇಗ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಸದ್ಯಕ್ಕೆ ಯಾರ್ದು ಕೂಡ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗದೆ ಒಂದು ಬ್ಲಾಕ್ ಬಾಸ್ಟರ್ ಆಗದೆ ಇರುವಂಥ ಸಂದರ್ಭದಲ್ಲಿ ಸೊ ಕನ್ನಡದ ಸೂ ಫ್ರಮ್ ಸೋ ಈಗ ಆ ಒಂದು ಒಂದು ಟಾರ್ಗೆಟನ್ನು ಒಂದು ರೀಚ್ ಮಾಡಿದೆ. ಸೊ ಅಪ್ಕಮಿಂಗ್ ಈಗ ರಿಲೀಸ್ ಆಗಬೇಕಾಗಿರೋಂಥ ಸ್ಟಾರ್ ಸಿನಿಮಾಗಳಿಗೆ ಸೊ ಬ್ಲಾಕ್ ಬಾಸ್ಟರ್ಗೆ ವೇಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಕೂಡ, ಎಲ್ಲ ಸಿನಿ ಪ್ರೇಕ್ಷಕರು ಕೂಡ. ಸೊ ಸದ್ಯಕ್ಕೆ ಕಾಯ್ತಾ ಇರುವಂಥ ಎಲ್ಲ ಸ್ಟಾರ್ ನಟರ ಸಿನಿಮಾಗಳಿಗೆ ವೇಟಿಂಗಲ್ಲಿದ್ದಾರೆ. ಸೊ ಆದಷ್ಟು ಬೇಗ ಸ್ಟಾರ್ ನಟರ ಸಿನಿಮಾಗಳು ಥಿಯೇಟ್ರಿಗೆ ಬರಲಿ. ಸೊ ಸೂ ಫ್ರಮ್ ಸೋ ಈಗ ಒಂದು ರೀತಿಯಲ್ಲಿ ಮ್ಯಾಜಿಕಲ್ ಮೂವಿ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ. ಸೊ ಅದು ಹೇಗೆ ಮ್ಯಾಜಿಕ್ ಮಾಡ್ತು ಅಂತಂದರೆ, ಖಂಡಿತವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸೂ ಫ್ರಮ್ ಸೋ ಇಷ್ಟರ ಮಟ್ಟಿಗೆ ಒಂದು ಹೆಸರನ್ನು ಮಾಡುತ್ತೆ ಒಂದು ಸಿನಿಮಾ ಅಂತ. ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅದು. ಸೊ ಈಗ ಸ್ಟಾರ್ ನಟರ ಸಿನಿಮಾ ಸರದಿ ನೆಕ್ಸ್ಟ್ ರಿಲೀಸ್ ಆಗುವಂಥ ಸ್ಟಾರ್ ನಟರ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗುವಂಥ ಸಮಯ. ಸೊ ಆದಷ್ಟು ಬೇಗ ಎಲ್ಲರೂ ಸಿನಿಮಾಗಳು ರಿಲೀಸ್ ಆಗಲಿ, ಸ್ಟಾರ್ ನಟರ ಸಿನಿಮಾಗಳು ಆದಷ್ಟು ಬೇಗ ತೆರೆಗೆ ಬರಲಿ ಅಂತದನ್ನು ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂದರೆ, ಸುದೀಪ್ ಸರ್ ಅವ್ರದ್ದು ಒಂದು ಹೇರ್ ಸ್ಟೈಲ್ ಬಗ್ಗೆ ನನ್ನೊಂದು ಪರ್ಸ್ನಲ್ ಒಪಿನಿಯನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ವೇಟಿಂಗು ಯಾವ ರೀತಿ ಇರುತ್ತೆ ಅಂತ. ಸೊ ನಾನು ಆಗಲೇ ಹೇಳಿದಾಗೇ ಅದು 47ದ ಅಥವಾ BRBದ. ಸೊ ನನಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡ್ತಂಗೆ ತಿಳಿಸಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಈ ಒಂದು ಹೇರ್ ಸ್ಟೈಲ್ನ ಕಿಚ್ಚ ಸುದೀಪ್ ಸರ್ನ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ, ಸೊ ಓವರ್ ಆಲ್ ಎಲ್ಲರೂ ಕೂಡ ಸಿನಿಮಾ ಕಾಯ್ತಾ ಇದ್ರೆ ಒಂದು ಇದರಲ್ಲಿ ಏನು ಅಂತಂದರೆ ಕಿಚ್ಚ 47 ಮತ್ತು BRB. ಸೊ ಎರಡೂ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಗೆ ಒಂದು ಅಪ್ಡೇಟ್ಗೆ ಕಾಯ್ತಾ ಇದ್ದೀರಾ ಅನ್ನೋ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಈ ವರ್ಷದಲ್ಲಿ ಏನಾದರೂ ಸುದೀಪ್ ಸರ್ದು ರಿಲೀಸ್ ಆಗ್ಬೋದಾ, ಏನು ಕತೆ ಅದನ್ನು ಕೂಡ ತಿಳಿಸಿ. ಒಂದೇನಾದರೂ ಒಂದು ಸಿನಿಮಾ ರಿಲೀಸ್ ಅನೌನ್ಸ್ಮೆಂಟ್ ಆಗ್ಬೋದಾ ಏನೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇದೊಂದು ರೀತಿಯಲ್ಲಿ ಚಿಕ್ಕದಾಗಿ ವಿಡಿಯೋ ಆಗಿತ್ತು. ಸೊ ಇದು ಯಾವುದೇ ರೀತಿ ಅಪ್ಡೇಟ್ ವಿಡಿಯೋ ಅಲ್ಲ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.